13 ಜನ ಕಂಟೆಸ್ಟೆಂಟ್ಗಳು ಈ ಬಾರಿ ಬಿಗ್ ಬಾಸ್ಗೆ ಬರ್ತಾರೆ ಅನ್ನುವಂತಹ ಸಂಭಾವ್ಯ ಪಟ್ಟಿ ಈಗ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿದೆ. ಈ ಬಾರಿ ಕೂಡ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ತಾರೆ. ಕಳೆದ ಬಾರಿನೇ ಸುದೀಪ್ ನಡೆಸ್ಕೊಡಲ್ಲ, ಶೋನ ನಿಲ್ಲಿಸ್ಬಿಡ್ತಾರೆ ಅನ್ನುವಂತಹ ಒಂದಿಷ್ಟು ಊಹಾಪೋಹಗಳು, ಮಾತುಕತೆಗಳು ಬಹಿರಂಗವಾಗಿ ವ್ಯಕ್ತವಾಗಿತ್ತು. ಆದರೆ ಈ ಬಾರಿ ಆ ತರಹದ ಯಾವುದೇ ಒಂದು ಮಾತುಕತೆಗಳಾಗಲಿ ಅಥವಾ ಬೇರೆ ಗಾಳಿ ಸುದ್ದಿಗಳಾಗಲಿಲ್ಲ. ನೇರವಾಗಿ ಕಿಚ್ಚ ಸುದೀಪ್ ಅವರೇ ನಡೆಸ್ಕೊಡ್ತಾರೆ. ಅದು ಸೆಪ್ಟೆಂಬರ್ 6ಕ್ಕೆ ಲಾಂಚ್ ಆಗುತ್ತೆ ಬಿಗ್ ಬಾಸ್ ಸೀಸನ್ 13 ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಹೆಲಿಕಾಪ್ಟರ್ ಮೂಲಕ ಕಿಚ್ಚ ಸುದೀಪ್ ಒಂದು ಸರ್ಪ್ರೈಸನ್ನು ಕೊಟ್ಟಿದ್ದಾರೆ. ವಿಮಾನದಲ್ಲಿ ಬಂದು ಭರ್ಜರಿ ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ಈ ಬಾರಿಯೂ ಕೂಡ ಸುದೀಪ್ ಅವರೇ ನಡೆಸ್ಕೊಡ್ತಾರೆ. ದೊಡ್ಡ ವೇದಿಕೆ ಅನ್ನುವಂಥದ್ದು ಸಜ್ಜಾಗಿದೆ. ಆ್ಯಂಡ್ ನಾನಾಗಲೇ ಹೇಳ್ತಾ ಇದ್ದೆ, ಜನಸಾಮಾನ್ಯರಿಗೂ ಕೂಡ ಎಂಟ್ರಿ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಷನ್ಸ್ಗಳು ನಡೆದಿದೆ. ಅಗ್ನಿ ಪರೀಕ್ಷೆ ಅನ್ನುವಂತಹ ವೇದಿಕೆಯೂ ಕೂಡ ಸೃಷ್ಟಿಯಾಗ್ತಾ ಇದೆ. ಅದಕ್ಕೆ ಪರ ಮತ್ತು ವಿರೋಧದ ಎರಡೂ ಥರದ ಚರ್ಚೆ ಇದೆ. ಬಟ್ ಜನಸಾಮಾನ್ಯರನ್ನು ಹೆಂಗೆಲ್ಲ ಆಯ್ಕೆ ಮಾಡ್ತಾರೆ ಅಲ್ಲಿ ಕುಳಿತಿರುವಂತಹ ಜೂರಿಗಳು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಈ 13 ಜನರ ಸಂಭಾವ್ಯ ಅಂದರೆ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ಸ್ಗಳ ಲೀಸ್ಟ್ ಅನ್ನುವಂಥದ್ದು ಅಶ್ವವೇಗ ನ್ಯೂಸ್ಗೆ ರೈಟ್ ನಾವ್ ಈಗ ಲಭ್ಯ ಆಗಿದೆ. ಡಾಕ್ಟರ್ ಬ್ರೋ, ನಿಶಾ ಯೋಗೀಶ್ವರ್, ಅರ್ಚನಾ ಕೊಟಗೆ, ಸುದರ್ಶನ ರಂಗಪ್ರಸಾದ್, ಗಗನಾಬಾರಿ, ಸುಷ್ಮಿತಾ ಜಗ್ಗಪ್ಪ ಆ್ಯಂಡ್ ಅಮೃತ ರಾಜ್, ಮಲ್ಲಿಕಾರ್ಜುನ ಮುತ್ಯ, ಸೂರಜ್ ಹುಲಿ ಕಾರ್ತಿಕ್, ಹಾಸ್ಯನಟ ಸೂರಜ್ ಆ್ಯಂಡ್ ಜನಪದ ಗಾಯಕ ಬಾಳು ಹುಳುಗುಂದಿ, ನಿರೂಪಕಿ ಸುಷ್ಮಾ ಕೇರಾವ್, ನಿತ್ಯಶ್ರೀ, ರಿತ್ವಿಕ್ ಕೃಪಾಕರ್, ನಿಖಿತಾ ಸ್ವಾಮಿ. ಇಷ್ಟು ಜನ 13 ಜನ ಈ ಬಾರಿ ಬಿಗ್ ಬಾಸ್ 13ರಲ್ಲಿ ಇರ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅನೇಕ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ. ಯಾಕಂತಂದರೆ ಬಿಗ್ ಬಾಸ್ ಪ್ರಾರಂಭ ಆಗಿಬಿಟ್ರೆ ಲಿಟ್ರಲಿ ಒಂದು 2.5-3 ತಿಂಗಳು ನಮ್ಮ ರಾಜ್ಯದ ಜನರಿಗೆ ಎಂಟರ್ಟೈನ್ಮೆಂಟು. ಯಾಕೆಂತಂದರೆ ಸತತ 12 ಸೀಸನ್ಸ್ಗಳನ್ನು ನೋಡಿಕೊಂಡು ಆ ಶೋವನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅದರಿಂದ ಬಿಗ್ ಬಾಸ್ ಯಾವಾಗ ಬರುತ್ತೆ ಅನ್ನುವಂತಹ ಕಾತುರದಲ್ಲಿ ರಾಜ್ಯದ ಜನ ಲಿಟ್ರಲಿ ಈಗ ಕಾಯ್ತಾ ಇದ್ದಾರೆ. ಸೀಸನ್ 13 ಇದೇ ವರ್ಷ 2026ರ ಸೆಪ್ಟೆಂಬರ್ 6ಕ್ಕೆ ಪ್ರಾರಂಭವಾಗುತ್ತೆ. 10ಕ್ಕೂ ಈಗ ಬಿಗ್ ಬಾಸ್ ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರಲ್ಲ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ವ್ಯಕ್ತವಾಗ್ತಾ ಇತ್ತು. ಈಗ ಯಾರ್ಯಾರು ಇರ್ತಾರೆ ಅನ್ನುವಂತಹ ವಿಚಾರದಲ್ಲಿ 13 ಜನ ಸಂಭಾವ್ಯ ಕಂಟೆಸ್ಟೆಂಟ್ಸ್ಗಳ ಪಟ್ಟಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಅವರೇ ಸೀಸನ್ 13ಅನ್ನು ನಡೆಸಿಕೊಡ್ತಾರೆ. ಆದರೆ ಸೀಸನ್ 13 ಕಳೆದ 12 ಸೀಸನ್ಸ್ಗಳಿಗಿಂತ ಯಾವ ರೀತಿಯಾಗಿ ವಿಭಿನ್ನವಾಗಿ ಇರುತ್ತೆ, ಯಾವ ರೀತಿಯ ವಿಶೇಷತೆಗಳನ್ನು ಹೊಂದಿರುತ್ತೆ ಅನ್ನುವಂಥದ್ದನ್ನು ನಾವು ರಿಯಾಲಿಟಿ ಶೋ ಪ್ರಾರಂಭವಾದ ಮೇಲೇ ಕಾದು ನೋಡಬೇಕಾಗಿತ್ತು. ನಮ್ಮ ಪ್ರತಿನಿಧಿ ಚಂದನ ಡೆಸ್ಕಿಂದ ಲೈವಲ್ಲಿದ್ದಾರೆ. ಚಂದನ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಚಂದನ, ಏನಿದು ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಎಕ್ಸ್ಪೆಕ್ಟೆಡ್ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್ಗಳ ಲೀಸ್ಟ್ ಕೂಡ ಈಗ ಎಕ್ಸ್ಕ್ಲೂಸಿವ್ ಆಗಿ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿದೆ. ಆ್ಯಂಡ್ ವಾಟ್ಸ್ ಯುವರ್ ಒಪಿನಿಯನ್? ಲಿಟ್ರಲಿ ಅದು 6ನೇ ತಾರೀಕು ಲಾಂಚ್ ಆಗುತ್ತಾ ಮತ್ತು ಈ 13 ಜನ ಕಂಟೆಸ್ಟೆಂಟ್ ಇರೋದು ಖಾತ್ರಿನಾ ಚಂದನ? ಎಸ್ ಶ್ರೀನಿವಾಸ್, ಈಗಾಗಲೇ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಕನ್ನಡ ಸೀಸನ್ಗಳು ಅಂತಲೇ ಹೇಳ್ಬೋದು. ಈಗಾಗಲೇ 12 ಯಶಸ್ವಿ ಸೀಸನ್ಗಳನ್ನು ನಡೆಸ್ಕೊಂಡ್ಬಂದಿದ್ದಾರೆ. ಈಗ 13ನೇ ಸೀಸನ್ಗೆ ಕೂಡ ಕಾಲಿಡ್ತಾ ಇದ್ದಾರೆ ಬಿಗ್ ಬಾಸ್ ತಂಡ. ಆ್ಯಂಡ್ ಇದಕ್ಕೆ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಆಗಿ ಕೂಡ ಮುಂದುವರಿತಾ ಇದ್ದಾರೆ. ನಮಗೆಲ್ರಿಗೂ ಗೊತ್ತಿತ್ತು ಈ ಹಿಂದೆ ಅವರು ನಾನು ಸೀಸನ್ಗಳನ್ನು ಇನ್ನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದರು. ಬಟ್ ಹೆಂಗೋ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಹಿಂದಿನ ಸೀಸನ್ನ ಹೋಸ್ಟ್ ಮಾಡೋದಕ್ಕೆ ಹೇಳಿದರು. ಆ್ಯಂಡ್ ಅದು 15ನೇ ಸೀಸನ್ವರೆಗೂ ಅವರೇ ಹೋಸ್ಟ್ ಮಾಡ್ತಾರೆ ಅಂತ ಪಕ್ಕ ಆಗಿದೆ. ಆ್ಯಂಡ್ ನಿನ್ನೆ ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೋಮೋವನ್ನು ರಿಲೀಸ್ ಮಾಡಿದೆ. ಆ ಪ್ರೋಮೋಗೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಕೂಡ ಸಿಗ್ತಾ ಹೋಗ್ತಾ ಇದೆ. ಆ್ಯಂಡ್ ಆ ಒಂದು ಪ್ರೋಮೋದಲ್ಲಿ ಸೆಪ್ಟೆಂಬರ್ 6ನೇ ತಾರೀಕು ಲಾಂಚ್ ಮಾಡ್ತಿದ್ದೀವಿ ಸಂಜೆ 7 ಗಂಟೆಗೆ ಅನ್ನೋದನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಆ ಪ್ರೋಮೋ ನೋಡಿದಾಗ ನನಗೆ ಏನನ್ನಿಸ್ತು ಅಂದರೆ ಮತ್ತೆ ನಾವು ಕಿಚ್ಚ ಸುದೀಪ್ ಅವರ ಸ್ವ್ಯಾಗನ್ನು, ಸ್ಟೈಲನ್ನು ಕಂಟಿನ್ಯೂ ಆಗಿ ನೋಡ್ಬೋದು ಅಂತ ಅನಿಸುತ್ತೆ. ಬಿಕಾಸ್ ಅವರು ಪ್ರತಿ ಸೀಸನಲ್ಲೂ ಕೂಡ ಒಂದು ಆರಾನ ಕ್ಯಾರಿ ಮಾಡ್ತಿದ್ದು ನಮ್ಮೆಲ್ರಿಗೂ ಗೊತ್ತಿದೆ. ಅವರ ಸ್ಟೈಲನ್ನು, ಅವರ ಸ್ವ್ಯಾಗನ್ನು ಸಾಕಷ್ಟು ಜನ ಈಗಲೂ ಕೂಡ ಫಾಲೋ ಮಾಡ್ತಾರೆ. ಅದೇ ರೀತಿಯಾಗಿ ಅವರು ಕೂಡ ಹೇಳಿದ್ದಾರೆ, ಟೈಟನ್ ಯುವರ್ ಸೀಟ್ ಬೆಲ್ಟ್ಸ್, ಲೆಟ್ಸ್ ಟೇಕ್ ಆಫ್ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನಿಮ್ಮದೇ ಜರ್ನಿ ಆಗಿರುತ್ತೆ, ಆದರೆ ಯಾವುದೂ ಕೂಡ ನಿಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ ಅನ್ನೋದನ್ನು ಕೂಡ ಪ್ರೊಮೋದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್
ನಾವು ನೋಡಿರ್ಬೋದು ಈಗಾಗಲೇ ಸಾಕಷ್ಟು ಜನ ಬಿಗ್ ಬಾಸಿಗೆ ಬರ್ತಾರೆ ಅಂತ ಹೇಳಿ ಸಂಭಾವ್ಯ ಪಟ್ಟಿಗಳ ಲಿಸ್ಟ್ ಕೂಡ ಔಟ್ ಆಗ್ತಾ ಇರುತ್ತೆ. ಅದರಲ್ಲಿ ಗಗನ ಹೋಗ್ತಾರೆ ಅಂತ ಹೇಳಿ, ಆಮ್ರಿತಾ ರಾಜ್ ಹೋಗ್ತಾರೆ ಅಂತ ಹೇಳಿ, ಮತ್ತು ನಿಶಾ ಯೋಗೇಶ್ವರ್ ಅವರು ಹೋಗ್ತಾರೆ ಅಂತ ಹೇಳಿ ಸಾಕಷ್ಟು ಜನರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಅಗ್ನಿ ಪರೀಕ್ಷೆ ಕೂಡ ಜೋರಾಗಿ ನಡೀತಾ ಇರೋದು. ಈ ಅಗ್ನಿ ಪರೀಕ್ಷೆಯಲ್ಲೂ ಒಂದಷ್ಟು ಕಾಮನ್ ಮ್ಯಾನ್ಗಳನ್ನು ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಮನೆಗೆ ಕಳಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ. ತೆಲುಗು ಸೀಸನ್ನಲ್ಲಿ, ಈ ಹಿಂದೆ ನಡೆದಂತಹ ತೆಲುಗು ಸೀಸನ್ನಲ್ಲೂ ಕೂಡ ಅಗ್ನಿ ಪರೀಕ್ಷೆ ಮೂಲಕ ಒಂದಷ್ಟು ಕಂಟೆಸ್ಟೆಂಟ್ಸ್ಗಳನ್ನು, ಕಾಮನ್ ಮ್ಯಾನನ್ನು ಬಿಗ್ ಬಾಸ್ ಮನೆಗೆ ಬಿಟ್ಟಿದ್ರು. ಇದೇ ರೀತಿಯಾದಂತಹ ಒಂದು ಪ್ರಾಸೆಸ್ ಈಗ ಕನ್ನಡದಲ್ಲೂ ಕೂಡ ನಡೀತಾ ಇದೆ. ಆ್ಯಂಡ್ ತೆಲುಗುವಲ್ಲೂ ಇದೇ ಪ್ರಾಸೆಸ್ ಈಗ ಈ ಸೀಸನ್ಗೂ ಕೂಡ ನಡೀತಿದೆ. ಆ್ಯಂಡ್ ಈ ಕನ್ನಡದ ನೋಡೋದಾದರೆ ಈಗ ಒಂದು 50ರಿಂದ 70 ಜನನ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ಫಿಲ್ಟರ್ ಮಾಡಿ ಒಂದಷ್ಟು ಜನ ಟಾಸ್ಕನ್ನು ಕೊಟ್ಟು ಅದರಲ್ಲಿ ಫಿಲ್ಟರ್ ಮಾಡಿ ಅವ್ರನ್ನ ಬಿಗ್ ಬಾಸ್ ಮನೆಗೆ ಕಳಿಸ್ತಾ ಇದ್ದಾರೆ. ಆ ಫಿಲ್ಟರ್ ಯಾವ ರೀತಿಯಾಗಿ ಪ್ರಾಸೆಸ್ ಆಗುತ್ತೆ ಅಂದರೆ, ಈಗ 70 ಜನ ಬಂದಿದ್ದಾರೆ ಬಿಗ್ ಬಾಸ್ ವೇದಿಕೆಗೆ ಅಂದರೆ ಅದರಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಂದು 15-20 ಜನನ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಅದರಲ್ಲಿ ಫಿಲ್ಟರ್ ಮಾಡಿ ಒಂದು 3ರಿಂದ 5 ಜನನ ಸೆಲೆಕ್ಟ್ ಮಾಡ್ತಾರೆ. ಏನಿಲ್ಲ ಅಂತ ಹೇಳಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ 3 ಇಲ್ಲ ಅಂತಂದರೆ 5 ಜನ ಹೋಗೋದಕ್ಕೆ ಅವಕಾಶ ಇರೋದು ಕಾಮನ್ ಮ್ಯಾನ್ ಪಟ್ಟಿಯಿಂದ. ಇನ್ನು ಮಿಗ್ದವರೆಲ್ಲರೂ ಕೂಡ ಸೆಲೆಬ್ರಿಟೀಸೇ ಹೋಗ್ತಾರೆ ಅಂತ ಹೇಳಲಾಗ್ತದೆ. ಆ್ಯಂಡ್ ಕಿರುತೆರೆ ಸ್ಟಾರ್ ನಟರು ಜಾಸ್ತಿ ಇರ್ತಾರೆ ಈ ಸೀಸನ್ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಲಾಗ್ತದೆ. ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಮುಕ್ತಾಯ ಆದಂತಹ ರಾಮಾಚಾರಿ ಸೀರಿಯಲ್ ಹೀರೋ ಆಗಿರುವಂತಹ ಋತ್ವಿಕ್ ಆಗಿರ್ಬೋದು, ಅಥವಾ ಭಾಗ್ಯಲಕ್ಷ್ಮಿ ಸೀರಿಯಲ್ ಹೀರೋ ಆಗಿರುವಂತಹ ಸುದರ್ಶನ್ ಆಗಿರ್ಬೋದು, ಅಥವಾ ಅದೇ ಸೀರಿಯಲ್ನ ಹೀರೋಯಿನ್ ಆಗಿ ಕಾಣಿಸ್ಕೊಂಡಂತಹ ಸುಷ್ಮಾ ಕೇರಾವ್ ಅವರಾಗಿರ್ಬೋದು, ಇವರ ಹೆಸರುಗಳು ಕೂಡ ಕೇಳಿ ಬರ್ತಾರೆ. ಸೊ ಯಾರೆಲ್ಲ ಹೋಗ್ತಾರೆ ಅನ್ನೋದು ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ, ಬಟ್ ಕಾದು ನೋಡಬೇಕಾಗಿದೆ. ಎಸ್, ಇದು ಬಿಗ್ ಬಾಸ್ ಸೀಸನ್ 13ರ ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ಡೇಟ್. ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಸೆಪ್ಟೆಂಬರ್ 6ರವರೆಗೂ ಕೂಡ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಹೆಂಗಿರುತ್ತೆ ಬಿಗ್ ಬಾಸ್ ಸೀಸನ್ 13 ಅಂತ ಕಾದು ನೋಡಬೇಕಾಗಿದೆ.